ಇತಿಹಾಸವನ್ನ ಅರಿಯದವ ಇತಿಹಾಸವನ್ನ ಸೃಷ್ಟಿಸಲಾರ. ಹಾಗಾಗಿ ಇತಿಹಾಸವನ್ನು ಅರ್ಥಕೊಳ್ಳೋಣ, ಒಂದು ಹೊಸ ಇತಿಹಾಸವನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಸೃಷ್ಟಿಸೋಣ ಅಂತ ಹೇಳ್ತಾ ಈಗ ಬರಮಾಡ್ಕೊಳ್ತಾ ಇದ್ದಾನೆ. ಬಹಳಷ್ಟು ಇತಿಹಾಸವನ್ನು ಅರ್ಥಕೊಂಡವರು ಸಂಶೋಧನಾಕಾರರು ನಮ್ಮ ಕೆಳದಿ ಸಾಮ್ರಾಜ್ಯ ಅಂತ, ಕೆಳದಿ ಚೆನ್ನಮ್ಮನ ಬಗ್ಗೆ ಅದ್ಭುತವಾದ ಪುಸ್ತಕವನ್ನು ಹೊರತಂದಿರುವಂತಹ ಅಜಯ್ ಕುಮಾರ್ ಶರ್ಮಾ ಅವರು ಲೇಖಕರನ್ನು ಬರಮಾಡ್ಕೊಳ್ತಾ ಇದ್ದಾನೆ ಪುಸ್ತಕದ ಕುರಿತಾಗಿ. ಮತ್ತು ಇವತ್ತೇನು ನಾವು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ, ಈ ಒಂದು ಸಂದರ್ಭದಲ್ಲಿ ಕ್ಷಮೆ ಇರಲಿ, ಹುಷಾರಾಗಿ ಓಡಾಡಿ. ಯಾರೋ ಹಿರಿಯರು ಬಿದ್ರು ಅನ್ಸತ್ತೆ, ಹಾಂ ಚೂರಲ್ಲಿ ಜಾಗ ಮಾಡಿಕೊಡಿ ಅಷ್ಟೇ, ಏನಾಗಿಲ್ಲ, ದಯವಿಟ್ಟು ಕುಳಿತುಕೊಳ್ಳಿ. ಹಾಂ, ಪ್ರೀತಿಯ ಚಪಾಳಿಯೊಂದಿಗೆ ಬರಮಾಡ್ಕೊಳ್ಳೋಣ ಅಜಯ್ ಕುಮಾರ್ ಶರ್ಮಾ ಅವರನ್ನು. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಬಹಳ ಹೆಮ್ಮೆ ಇದೆ, ಯಾಕಂದರೆ ಈ ರೀತಿ ಸಂಶೋಧನೆಗಳಾಗಬೇಕು, ಒಂದಷ್ಟು ಪುಸ್ತಕಗಳು ಬರಬೇಕು, ಅದು ಮರೆಯಾಗೋದಿಲ್ಲ, ಇತಿಹಾಸದ ಪುಟದಲ್ಲಿ ಹಾಗೆ ಉಳಿಯತ್ತೆ. ಸರ್, ಒಂದೆರಡು ನುಡಿಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿರುವ ಕನ್ನಡ ನೆಲ, ಕನ್ನಡ ಭಾಷೆ, ಈ ನೆಲದ ಪರಂಪರೆ, ಸಂಸ್ಕೃತಿ, ಕನ್ನಡದ ಅಸ್ಮಿತೆಯ ಹೆಮ್ಮೆಯ ಅಭಿಮಾನಿಗಳಿಗೆ ಕೆಳದಿಯ ರಾಣಿ ಚೆನ್ನಮ್ಮಾಜಿಯ ನಾಡಿನಿಂದ ಬಂದ ನನ್ನ ಅನಂತ ಅನಂತ ನಮಸ್ಕಾರಗಳು, ಶರಣು. ಇವತ್ತು ರಾಜಧಾನಿ ಬೆಂಗಳೂರಲ್ಲಿ ಕೆಳದಿಯ ವೀರರಾಣಿ ಚೆನ್ನಮ್ಮಾಜಿಯ ವಿಜಯೋತ್ಸವ ಹೆಸರಿನಲ್ಲಿ ಈ ಏನು ಸಭೆ ಮಾಡ್ತಾ ಇದ್ದಾರೆ, ಇದರ ಆಯೋಜಕರಿಗೆ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆಗಳು ತಿಳಿಸ್ಬೇಕು. ಇದು ಸರ್ಕಾರ ಮಾಡಬೇಕಾಗಿತ್ತು, ಆದರೆ ಪರವಾಗಿಲ್ಲ, ಇವತ್ತು ಕನ್ನಡದ ಅಭಿಮಾನಿಗಳು ಮಾಡ್ತಾ ಇದ್ದೀರಾ, ಅದು ಬಹಳ ಮುಖ್ಯವಾದ ಸಂದೇಶ. ಬಹುಶಃ ಮುಂದಿನ ದಿನಗಳಲ್ಲಿ ಕೆಳದಿಯ ರಾಣಿಯ ಬಗ್ಗೆ ಸರ್ಕಾರದ ವತಿಯಿಂದ ಈ ರೀತಿಯ ಒಂದು ಕಾರ್ಯಕ್ರಮ ನಡೆಯಬಹುದು ಅಂತ ನನ್ನ ಒಂದು ಆಸೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ತಮ್ಮ ಹೆಸರಿನಲ್ಲಿ ಆಡಳಿತ ಮಾಡಿರುವ ರಾಣಿಗಳು ಯಾವ ರಾಜ್ಯದಲ್ಲಿದ್ದಾರೆ ಅಂತ ನೀವು ಸಂಶೋಧನೆ ಮಾಡಿದ್ರೆ ಅದಕ್ಕೆ ಬರುವ ಉತ್ತರ ಕರ್ನಾಟಕ. ಅಂದರೆ ರಾಜನ ಮದುವೆ ಆಗಿರುವ ರಾಣಿಯರಲ್ಲ, ತಮ್ಮ ಹೆಸರಿನಲ್ಲಿ ಆಡಳಿತ ಮಾಡಿರುವ ರಾಣಿಯರು. ಅದರಲ್ಲೂ ವಿಶೇಷವಾಗಿ ಕರಾವಳಿ. ಬಹುಶಃ ಕರಾವಳಿಯಲ್ಲಿ ಸಾಕಷ್ಟು ರಾಜಮನೆತನಗಳಿದ್ದಾವೆ. ಅವುಗಳಲ್ಲಿ ಒಂದಾದ ಒಂದರ ನಂತರದಲ್ಲಿ ಸಾಕಷ್ಟು ರಾಣಿಗಳು ಅವರ ಹೆಸರಿನಲ್ಲಿ ಆಡಳಿತ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಗೇರುಸೊಪ್ಪೆಯ ಚೆನ್ನಭೈರಾದೇವಿ 54 ವರ್ಷಗಳ ಸುದೀರ್ಘ ಕಾಲ, ಬಹುಶಃ ಭಾರತದ ಖಂಡದಲ್ಲಿ ಇಷ್ಟು ವರ್ಷ ಸುದೀರ್ಘ ಕಾಲ ಯಾರ ರಾಣಿಯೂ ಆಡಳಿತ ಮಾಡಿಲ್ಲ. 54 ವರ್ಷ ಪೋರ್ಚುಗೀಸರ ವಿರುದ್ಧ 27 ಬಾರಿ ಹೋರಾಡಿ ಅವರನ್ನು ಸೋಲಿಸಿದ್ದಾಳೆ. ಅಲ್ಲ, ಮುಂಬರೋ ದಿನದಲ್ಲಿ ನಾವುಗಳ ಸರ್ಕಾರಕ್ಕೆ ಹೇಳೋಣ, ಏನು ತೊಂದರೆ ಇಲ್ಲ. ನೋಡಿ, ತುಂಬ ಜನಕ್ಕೆ ಗೊತ್ತಿಲ್ಲ, ಪೋರ್ಚುಗೀಸರು ಆಂಗ್ಲರಿಗಿಂತ ಮುಂಚೆ ಬಂದವರು. ಅವರು ನಮ್ಮ ದೇಶ ಬಿಟ್ಟು ಹೋದ್ಮೇಲೂ ಅವ್ರು ಇಲ್ಲೇ ಇದ್ದರು ಪೋರ್ಚುಗೀಸರು. ಅವ್ರು ಹೋಗಿ ಒಂದು 1961 ಹೋದವರು ಅವರು. ಅಂಥ ಪೋರ್ಚುಗೀಸರ ವಿರುದ್ಧ 27 ಸಾರಿ ಹೋರಾಡಿದ್ದವಳು ಚೆನ್ನಭೈರಾದೇವಿ. ಆದರೆ ಇವರೆಲ್ಲರಿಗಿಂತ ವಿಭಿನ್ನವಾಗಿರೋಳು ರಾಣಿ ಚೆನ್ನಮ್ಮಾಜಿ. ನೀವು ಕೇಳ್ಬೋದು, ಏನು ವಿಭಿನ್ನ ಅಂತಲೇ. ನೋಡಿ, ಈ ಕರಾವಳಿ ಭಾಗದಲ್ಲಿ ನಾನು ಏನು ಹೇಳ್ತಾ ಇದ್ದೆ, ಈ ಕಿತ್ತೂರು ಚೆನ್ನಮ್ಮ ಇರ್ಬೋದು, ನಮ್ಮ ಕೆಳದಿಯ ಕೊನೆ ರಾಣಿ ವೀರಮ್ಮಾಜಿ ಇರ್ಬೋದು, ಇವರೆಲ್ಲರೂ ರಾಣಿ. ಆದರೆ ಚೆನ್ನಮ್ಮಾಜಿ ಯಾಕೆ ವಿಭಿನ್ನ ಅಂತೇಳಿ, ಇವರೆಲ್ಲರೂ ಹಿಂದಿನವರು, ನಾನು ಏನು ಹೆಸರು ಹೇಳಿದೆ, ಅವರು ಜಿ ಅಂತ ಅವರೇ ಬಳಸ್ಕೊಂಡಿದ್ದಾರೆ. ಹಾಂ, ಇಲ್ಲ, ಅವರು ಜಿ ಅಂತ ಅವರೇ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ವೀರಮ್ಮಾಜಿ, ಚೆನ್ನಮ್ಮಾಜಿ, ಮರಿಯಮ್ಮಾಜಿ ಅಂತೇಳಿ. ಚೆನ್ನಮ್ಮಾಜಿ ಏನಾಗಿದೆ, ಅವಳು ರಾಜಮನೆತನದಲ್ಲಿ ಹುಟ್ಟಿದವಳು ಅಲ್ಲ, ಉಳಿದವರೆಲ್ಲ ರಾಜಮನೆತನದಲ್ಲಿ ಹುಟ್ಟಿದವರು. ಹುಟ್ಟಿನಿಂದಲೇ ಅವರಿಗೆ ಆಡಳಿತದ ಬಗ್ಗೆ ಗೊತ್ತಿತ್ತು. ಅರಮನೆಯಲ್ಲಿ ಹುಟ್ಟಿ ಬೆಳೆದವರು, ಅವರಿಗೆ ಕತ್ತಿ ಹೊಲಸೆ ಅವೆಲ್ಲ ಗೊತ್ತಿತ್ತು, ಅವರಿಗೆ ಹೇಗೆ ಯುದ್ಧ ಮಾಡಬೇಕು, ಕುದುರೆ ಸವಾರಿ ಹೇಗೆ ಮಾಡಬೇಕು ಅಂತ. ಆದರೆ ಚೆನ್ನಮ್ಮಾಜಿ ಆ ರೀತಿಯಲ್ಲ. ಶಿವಮೊಗ್ಗ ಜಿಲ್ಲೆಯ ಕೋಟಿಪುರ ಎಂಬ ಕುಗ್ರಾಮದ ಸಿದ್ದಪ್ಪ ಶೆಟ್ಟರು ಹಾಗೂ ಪಾರ್ವತಿ ಅಮ್ಮನವರ ಸುಪುತ್ರಿ ಈ ಚೆನ್ನಮ್ಮ. ಸಿದ್ದಪ್ಪ ಶೆಟ್ಟರು ಏನು ಅಂದರೆ, ಅವರು ಒಂದು ಸಣ್ಣ ವ್ಯವಸಾಯ ಮಾಡಿಕೊಂಡವರು. ಅವಳು ಕೆಳದಿಯ ಸೋಮಶೇಖರ ನಾಯಕರನ್ನು ವಿವಾಹ ಆದ ನಂತರದಲ್ಲಿ ಅವಳು ಅಂದಿನ ಕೆಳದಿಯ ರಾಜಧಾನಿ ಬಿದ್ನೂರಿಗೆ ಬರ್ತಾಳೆ. ಅದಕ್ಕಿಂತ ಮುಂಚೆ ಅವಳಿಗೆ ಅರಮನೆ ಅಂದರೆ ಏನು ಗೊತ್ತಿಲ್ಲ, ರಾಜ ಅಂದರೆ ಏನು ಗೊತ್ತಿಲ್ಲ, ಬಿದ್ನೂರು ಯಾವ ರೀತಿ ಇದೆ ಅಂತಲೇ ಅವಳಿಗೆ ಕಲ್ಪನೆ ಇರಲಿಲ್ಲ. ಅಂದಿನ ಬಿದ್ನೂರು ರಾಜಧಾನಿ 55 ಹಳ್ಳಿಗಳ ಮಹಾನಗರವಾಗಿತ್ತು. ನಮಗೆ 1805ರಲ್ಲಿ ಮೆಕೆನ್ಸಿಯ ಒಂದು ಮ್ಯಾಪ್ ಸಿಗ್ತದೆ. ಆ ಮ್ಯಾಪಿನ ಪ್ರಕಾರ ನಾವು ಅದನ್ನು ಆ ವಿಸ್ತರಣೆ ಗಣನೆಗೆ ತೆಗೆದುಕೊಂಡಾಗ ಇವತ್ತಿನ ಮೈಸೂರು ಮಹಾನಗರ ಪಾಲಿಕೆ 2ರಷ್ಟು ಬಿದ್ನೂರು ಮಹಾನಗರ
ನಗರವಾಗಿತ್ತು. ಶಿವಪ್ಪ ನಾಯಕರ ಕಾಲದಲ್ಲಿ, ಅಂದರೆ ಚೆನ್ನಮ್ಮಾಜಿಯ ಮಾವ ಶಿವಪ್ಪ ನಾಯಕರ ಕಾಲದಲ್ಲಿ ಒಮ್ಮೆ 1,96,000 ಜಂಗಮರಿಗೆ ಆತಿಥ್ಯವನ್ನು ನೀಡಿದರು. ಯಾರು? ಶಿವಪ್ಪ ನಾಯಕರು. ಅಂದರೆ ಇಲ್ಲಿ ನಾವು ಬೆಂಗಳೂರಲ್ಲಿ ನ್ಯಾಷನಲ್ ಗೇಮ್ಸ್ ಆಗ್ತದಲ್ಲ, ಆವಾಗ ಯಾವ ರೀತಿಯ ಒಂದು ಸೌಕರ್ಯವನ್ನು ಕೊಡಬೇಕು ಆ ರೀತಿಯ ಸೌಕರ್ಯ ಕೊಟ್ಟಿದೆ. ಅಂಥ ಒಂದು ದೊಡ್ಡ ಬಿದ್ನೂರು ಮಹಾನಗರ. ಅಲ್ಲಿಗೆ ಅವಳು ಸೋಮಶೇಖರ ನಾಯಕನ ಹೆಂಡತಿಯಾಗಿ ಬಂದಾಗ, ಅಂದಿನ ಕಾಲಘಟ್ಟದಲ್ಲಿ ಸೋಮಶೇಖರ ನಾಯಕರು ಇಂದಿನ ಕರಾವಳಿಯ ದಕ್ಷಿಣ ಗೋವೆಯಿಂದ ಹಿಡಿದು ಕೇರಳದ ನೀಲೇಶ್ವರದವರೆಗೂ ಇಂದಿನ ಘಟ್ಟದ ಮೇಲಿರುವ ಮಲೆನಾಡು ಒಂದಿಷ್ಟು ಬಯಲು ಸೀಮೆಯ ರಾಜ್ಯವನ್ನು ಹೊಂದವರು. ಅವರ ಅಧೀನದಲ್ಲಿ ಒಂದಿಷ್ಟು ರಾಜರಿದ್ದರು, ಸಾಮಂತರಿದ್ದರು, ಪಾಳೆಗಾರರಿದ್ದರು. 17ನೇ ಶತಮಾನದ ಕರ್ನಾಟಕದ ಅತ್ಯಂತ ಸಿರಿವಂತ ರಾಜ್ಯ ಯಾವುದು ಅಂದರೆ ಕೆಳದಿ. ಆ ಸಾಮ್ರಾಜ್ಯಕ್ಕೆ ಸೋಮಶೇಖರ ನಾಯಕರು ರಾಜರಾಗಿರ್ತಾರೆ. ಅವರ ಪಟ್ಟದ ಅರಸಿಯಾಗಿ ಬಂದವಳು ಕೆಳದಿ ಚೆನ್ನಮ್ಮ. ಅಂದರೆ ಒಬ್ಬಳು ಸಾಮಾನ್ಯ ಮಹಿಳೆ ಬಂದು ರಾಜಮನೆತನಕ್ಕೆ ಸೇರ್ತಾಳೆ. ಅದೇ ಒಂದು ವಿಶೇಷ. ಬೇರೆ ರಾಣಿಗಳು ಎಲ್ಲ ರಾಜಮನೆತನದಲ್ಲೇ ಹುಟ್ಟಿದವರು. ಆದರೆ ಸೋಮಶೇಖರ ನಾಯಕರು ಆದಿಲ್ ಶಾಹಿಗಳ ಕುತಂತ್ರದಿಂದ ಸಾವನ್ನಪ್ಪುತ್ತಾರೆ. ನಂತರದ ದಿನಗಳಲ್ಲಿ ಚೆನ್ನಮ್ಮಾಜಿಯವರು ರಾಜಕೀಯ ಚುಕಾಣಿಯನ್ನು ಹಿಡಬೇಕಾಗ್ತದೆ. ಇಲ್ಲಿ ವಿಶೇಷ ಏನಂದರೆ, ಅವರು ಇನ್ನೊಬ್ಬರ ಹೆಸರಲ್ಲಿ ಆಡಳಿತ ಮಾಡೋದಿಲ್ಲ, ಅವರೇ ಪಟ್ಟಾಭಿಷೇಕಗೊಳ್ಳುತ್ತಾರೆ. ಎಲ್ಲಿ? ಕೌಳೆದುರ್ಗದ ಕೋಟೆಯಲ್ಲಿ. ನಮ್ಮ ಇಂದಿನ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಅದು 24 ಮಾರ್ಚು 1472. ಅಲ್ಲಿಂದ 1 ಆಗಸ್ಟ್ 1497ರವರೆಗೆ, ಅಂದರೆ 25 ವರ್ಷ 4 ತಿಂಗಳು 20 ದಿನ ಸುದೀರ್ಘವಾದ ತಮ್ಮ ಹೆಸರಲ್ಲಿ ಅವರು ರಾಜ್ಯಭಾರ ಮಾಡ್ತಾರೆ. ತಮ್ಮ ಹೆಸರಲ್ಲಿ ಶಾಸನಗಳನ್ನು ಹೊರಡಿಸ್ತಾರೆ. ಅಂಥ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಅಧಿಪತಿ ಆದವಳು ಒಂದು ಸಣ್ಣ ಕುಗ್ರಾಮದಿಂದ, ಸಣ್ಣ ಮನೆತನದಿಂದ ಬಂದವಳು ಚೆನ್ನಮ್ಮ. ಇದು ಬಹಳ ವಿಶೇಷ. ನೋಡಿ, ಇವತ್ತು ರಾಜರಾಮನ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ರಾಜರಾಮನಿಗಿಂತ ಮುಂಚೆ ನಾವು ಒಂದಿಷ್ಟು ವಿಷಯಗಳನ್ನು ಇಲ್ಲಿ ಮಾತಾಡಬೇಕಾಗ್ತದೆ. ಇಲ್ಲಾಂದರೆ ರಾಜರಾಮನ ಬಗ್ಗೆ ನಾವು ಆ ಎಪಿಸೋಡನ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಔರಂಗಜೇಬ್ ಯಾವಾಗ ಶಿವಾಜಿ ನಂತರದಲ್ಲಿ ಅವನ ದೊಡ್ಡ ಮಗನಿಗೆ ಮೋಸದಿಂದ ಹಿಡಿಸಿ ಅವನನ್ನು ಬಳಿ ತೆಗೆದುಕೊಂಡ ಮೇಲೆ ರಾಜರಾಮನ ಹಿಂದೆ ಬೀಳ್ತಾನೆ. ಯಾಕೆಂದರೆ ಸಂಪೂರ್ಣ ಆವಾಗ ಅಹಮದ್ ನಗರ ಇರಲ್ಲ, ಬಿಜಾಪುರದ ಆದಿಲ್ ಶಾಹಿಗಳಿರಲ್ಲ, ಗೋಲ್ಕೊಂಡದ ನಿಜಾಮ್ ಶಾಹಿ ಇರಲ್ಲ, ಸಂಪೂರ್ಣ ಆ ಭಾಗ ಖಾಲಿಯಾಗಿರ್ತದೆ. ಇನ್ನು ಉಳಿದಿದ್ದು ಏನಂದರೆ ಮರಾಠರು. ಸೊ ರಾಜರಾಮನಿಗೆ ಹಿಡಿದು ಬಿಟ್ಟರೆ ನನಗೆ ಸಲೀಸಾಗಿ ನಾನು ದಕ್ಷಿಣ ಭಾರತವನ್ನು ಆಕ್ರಮಣ ಮಾಡ್ಬೋದು ಅಂತ. ಆ ಕಾಲದಲ್ಲಿ ರಾಜರಾಮನಿಗೆ ಯಾರೂ ಆಶ್ರಯ ನೀಡೋದಿಲ್ಲ. ಅಂತಹ ಕಾಲಘಟ್ಟದಲ್ಲಿ ಅವನು ಹೊನ್ನಾಳಿ ಹತ್ರ ಬಂದು ಅಲ್ಲಿಂದ ಅವನ ದೂತರನ್ನು ಬಿದ್ನೂರು, ರಾಜಧಾನಿ ಬಿದ್ನೂರಿಗೆ ಕಳಿಸ್ತಾನೆ. ರಾಣಿ ಚೆನ್ನಮ್ಮಾಜಿ ಹತ್ರ ನಿವೇದನೆ ಮಾಡ್ತಾನೆ, ದಯವಿಟ್ಟು ನೀವು ಮಹಾತಾಯಿಯಾಗಿ ನನಗೆ ಆಶ್ರಯವನ್ನು ನೀಡಬೇಕು. ನನಗೆ ನೀವು ಆಶ್ರಯ ನೀಡಲಿಲ್ಲ ಅಂದರೆ ಔರಂಗಜೇಬ್ ನನ್ನನ್ನು ಮುಗಿಸ್ಬಿಡ್ತಾನೆ ಅಂತೇಳಿ. ರಾಣಿ ಸ್ವಾಭಾವಿಕವಾಗಿ ತನ್ನ ಆಸ್ಥಾನ ಪಂಡಿತರುಗಳನ್ನ ಎಲ್ಲರನ್ನು ಕರೆಸಿ ಏನು ಮಾಡಬೇಕು ಅಂತ ಕೇಳಿದಾಗ ಎಲ್ಲರೂ ಹೇಳೋದು ಒಂದೇ, ಇವನಿಗೆ ನೀವು ಆಶ್ರಯ ಕೊಟ್ಟರೆ ಔರಂಗಜೇಬ್ ಇಲ್ಲಿ ಬರ್ತಾನೆ, ಔರಂಗಜೇಬ್ ನಮಗಿಂತ ಬಲಿಷ್ಠವಾದವನು, ಯಾಕೆ ಅನಾವಶ್ಯಕವಾಗಿ ನಾವು ಮೊಘಲ್ ಸೈನ್ಯರ ಜೊತೆಗೆ ಯುದ್ಧ ಮಾಡಬೇಕು, ಸಾಕಷ್ಟು ಸಾವು ನೋವುಗಳು ಆಗ್ಬೋದು, ಬಿದ್ನೂರು ಮಹಾನಗರ ಸುಟ್ಟಿ ಭಸ್ಮ ಆಗ್ಬೋದು ಅವನ ಸಿಟ್ಟಿಗೆ, ಯಾಕೆ ಬೇಕು ನೀವು, ಬೇಡ ಅಂತ ಹೇಳಿಬಿಡಿ. ಎಲ್ಲರೂ ಬೇಡ ಅಂತ ಹೇಳಿದ್ದಾರೆ, ನೀವು ಯಾಕೆ ಇದು ಮಾಡ್ತೀರಾ ಅಂತೇಳಿ. ಅವತ್ತು ಆ ರಾಣಿ ನೋಡಿ, ಮಹಾರಾಣಿ ಅವಳು ಒಬ್ಬಳು ತಾಯಿ. ಹಾಗಾಗಿ ಅವಳು ತಾಯಿ ರೀತಿ ಯೋಚನೆ ಮಾಡಿ, ಇಲ್ಲ ಆಶ್ರಯ ಕೇಳಿ ಬಂದಿದ್ದಾಳೆ, ನನ್ನ ಮಾವ ಶಿವಪ್ಪ ನಾಯಕನ ಏನು ನನಗೆ ಆ ಕೃಪೆ ಇದೆ, ಅವನು ಯಾವ ರೀತಿಯ ಧರ್ಮ ಪಾಲನೆ ಮಾಡಿದರೂ ಆ ರೀತಿ ನಾನು ಮಾಡಬೇಕು, ಹಾಗಾಗಿ ನಾನು ಅವನಿಗೆ ಆಶ್ರಯ ನೀಡ್ತೀನಿ ಅಂಥೇಳಿ ಆಶ್ರಯ ನೀಡಿದಾಗ ಬೆನ್ನಹತ್ತು ಬಂದಿದ್ದು ಔರಂಗಜೇಬಿನ ಬಲಿಷ್ಠ ಸೈನ್ಯ. ತುಂಬ ಜನ ತಿಳ್ಕೊಬೋದು ಶಿವಾಜಿ ಅಥವಾ ಅವರ ಶಹಾಜಿ ಜೊತೆಗೆ ಕೆಳದಿಯ ಬಹಳ ಅತ್ಯುತ್ತಮವಾದ ಬಾಂಧವ್ಯ ಇತ್ತು ಅಂತೇಳಿ ಅಂತ. ನೋಡಿ, ಅವಳ ಗಂಡ ಸೋಮಶೇಖರ ನಾಯಕ ಆಳ್ವಿಕೆ ಮಾಡಬೇಕಾದ್ರೆ ಶಿವಾಜಿ ಮಹಾರಾಜರು ಇದೇ ಬಸ್ರೂರಿಗೆ ಬಂದು ಅಲ್ಲಿ ಅಲ್ಲಿರುವ ಏನು ಬಂದರಿದೆ, ಬಸ್ರೂರಿನ ಬಂದರು, ಅದನ್ನು ಸುಟ್ಟಿ ನಂತರದಲ್ಲಿ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಕಾರವಾರ ಹೋಗಿ, ಕಾರವಾರದಲ್ಲಿ ಬ್ರಿಟಿಷ್ ಫ್ಯಾಕ್ಟ್ರಿಯನ್ನು ಸುಟ್ಟಿ ಅಲ್ಲಿಂದ ನೆಲದ ಮುಖಾಂತರ ಅವರು ಎಲ್ಲಿಗೆ ಹೋಗ್ತಾರೆ ಅಂದರೆ ವಾಪಸ್ಸು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಇವತ್ತು ಒಂದಿಷ್ಟು ಜನ ಬಸ್ರೂರಲ್ಲಿ ಶಿವಾಜಿ ಬಂದಿದ್ದ ದಿನವನ್ನು ಬಸ್ರೂರು ವಿಮೋಚನೆ ದಿನ ಅಂತ ಮಾಡ್ತಾ ಇದ್ದಾರೆ. ಯಾರಿಂದ ವಿಮೋಚನೆ ಮಾಡಿದರು? ಆ ಕಾಲಘಟ್ಟದಲ್ಲಿ ಅದು ನಮ್ಮ ಕನ್ನಡ ನಾಡಿನ ಅಂದರೆ ಕೆಳದಿಯ ಸಾಮ್ರಾಜ್ಯದ ಭಾಗವಾಗಿತ್ತು. ಯಾರನ್ನು ವಿಮೋಚನೆ ಮಾಡಿದ್ರು? ಬಂದಿದ್ದು ಒಂದು ದಿನ 3 ಲಕ್ಷ ವರಹಗಳನ್ನು ಜೋಡಿಸಿದ್ರು, ಹೊರಟು ಹೋದರು. ಹಾಗಾಗಿ ಅಂಥ ರೀತಿಯ ಅಂದರೆ ಶಿವಾಜಿ ಜೊತೆಗೆ ಅಂಥ ರೀತಿಯ ಒಂದು ಒಳ್ಳೆಯ ಬಾಂಧವ್ಯ ಇರಲಿಲ್ಲ. ಇನ್ನು ಅವ್ರ ಅಜ್ಜ ಅಂದರೆ ರಾಜರಾಮನ ಅಜ್ಜ ಶಿವಾಜಿಯ ತಂದೆ ಶಾಹುಜಿ ರನ್ಹೌದ್ದಲ್ಲಾ ಖಾನ್, ಅವನು 4 ಬಾರಿ ಕರ್ನಾಟಕದ ಮೇಲೆ
ಆಕ್ರಮಣ ಮಾಡ್ತಾನೆ. ಮೊಟ್ಟ ಮೊದಲ ಬಾರಿಗೆ ಬಂದಾಗ 1638ರಲ್ಲಿ ಇಕ್ಕೇರಿ ಅಂದರೆ ನಮ್ಮ ಕೆಳದಿ ಬಿದ್ನೂರು ಬರೋಕ್ಕಿಂತ ಮುಂಚೆ ಇಕ್ಕೇರಿ ರಾಜಧಾನಿ ಆಗಿತ್ತು. ಅದನ್ನು ಸಂಪೂರ್ಣವಾಗಿ ಸುಟ್ಟು ಹಾಕ್ತಾರೆ, ಅಲ್ಲಿಯ ದೇವಾಲಯಗಳನ್ನು ಕೆಡವುತ್ತಾರೆ. ಇವತ್ತಿಗೂ ಸಹ ಅಘೋರೇಶ್ವರ ದೇವಾಲಯದಲ್ಲಿ ಆ ಮೂಲ ವಿಗ್ರಹ ಇಲ್ಲ. ಅದನ್ನು ಸುಟ್ಟಾಗ ನಮ್ಮ ಕೆಳದಿಯವರು ಏನು ಮಾಡ್ತಾರೆ, ಸಾಕಷ್ಟು ಸಾವು ನೋವುಗಳಾಗಿರ್ತಾರೆ, ಒಂದು ಒಪ್ಪಂದಕ್ಕೆ ಬರ್ತಾರೆ. ಆ ಒಪ್ಪಂದದ ಪ್ರಕಾರ ಸಾಕಷ್ಟು ಅವರು ಸಂಪತ್ತನ್ನು ಕೊಡಬೇಕಾಗ್ತದೆ. ಯಾರಿಗೆ? ರಣದೌಲಾ ಖಾನ್, ಅವ್ರ ಜೊತೆಗೆ ಬಂದಿದ್ದು ಶಹಾಜಿ. ಆಮೇಲೆ ಇನ್ನೊಂದು ಒಪ್ಪಂದ ಮಾಡ್ತಾರೆ, ಏನಂದರೆ ನಾವು ಮುಂದೆ ಏನು ಆಕ್ರಮಣ ಮಾಡ್ತಾಯಿವಿ, ಎಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಾವು ಆಕ್ರಮಣ ಮಾಡ್ತೀವಿ, ಅದ್ರ ಜೊತೆಗೆ ನೀವು ಬಂದು ಸೇರಬೇಕು ಅಂತ. ಆವಾಗ ವೀರಭದ್ರ ನಾಯಕರು ಇರ್ತಾರೆ, ಅವರ ಚಿಕ್ಕಪ್ಪ ಶಿವಪ್ಪ ನಾಯಕರು ಈ ಆಕ್ರಮಣದಲ್ಲಿ ಭಾಗಿಯಾಗಬೇಕು ಅಂಥೇಳಿ ವೀರಭದ್ರ ನಾಯಕರಿಗೆ ಕಳಿಸ್ತಾರೆ. ಶಿವಪ್ಪ ನಾಯಕರಿಗೆ ಮನಸ್ಸಿರಲ್ಲ. ಅವರು ಆಕ್ರಮಣ ಮಾಡ್ತಾ ಬಂದಿದ್ದು ಬೆಂಗಳೂರಿಗೆ. ಎಲ್ಲರಿಗೂ ಗೊತ್ತು, ಬೆಂಗಳೂರು ಅಂದರೆ ಯಾರು? ಕೆಂಪೇಗೌಡ. ಯಲಂಕ ನಾಡು ಪ್ರಭು ಯಾರು? ಕೆಂಪೇಗೌಡ. ಅವರ ಮೇಲೆ ವಿಜಯ ಸಾಧಿಸ್ತಾರೆ. ಶಿವಪ್ಪ ನಾಯಕರಿಗೆ ಮನಸ್ಸಿರಲ್ಲ, ಆದರೂ ಭಾಗಿಯಾಗಬೇಕಾಗ್ತದೆ. ಇಲ್ಲಿ ಒಳ್ಳೆಯ ಪರಾಕ್ರಮ ತೋರಿಸಿದ್ರು ಅಂತ ಇಬ್ಬರು ಜನಿಗೆ ರಣದೌಲಾ ಖಾನ್ ಜಾಗೀರನ್ನು ಕೊಡ್ತಾನೆ. ಒಂದು ಶಹಾಜಿಗೆ, ಅದು ಕೊಟ್ಟಿದ್ದು ಯಾರೋ ಅವನು ಯುದ್ಧ ಮಾಡಿ ಗೆದ್ದಿದ್ದಲ್ಲ, ಯುದ್ಧ ಮಾಡಿ ಗೆದ್ದಿದ್ದು ರಣದೌಲಾ ಖಾನು. ಅವನು ಜಾಗೀರ ಕೊಡ್ತಾನೆ. ಒಂದಿಷ್ಟು ಭಾಗ ಯಲಂಕ ಹಾಗೂ ಈ ಬೆಂಗಳೂರಿನ ಒಂದಿಷ್ಟು ಭಾಗನ ಶಿವಪ್ಪ ನಾಯಕರಿಗೆ ಕೊಡ್ತಾರೆ. ಆದರೆ ಶಿವಪ್ಪ ನಾಯಕರಿಗೆ ಮನಸ್ಸಿರಲ್ಲ, ಯಾಕಂದರೆ ಕೆಂಪೇಗೌಡರು ಅವ್ರ ಬಗ್ಗೆ ಸಾಕಷ್ಟು ಅವರಿಗೆ ಗೌರವ ಇರ್ತದೆ. ನೋಡಿ, ಇಲ್ಲಿ ವ್ಯಕ್ತಿತ್ವ ಬದಲಾವಣೆ ನೋಡಿ. ಜಾಗೀರನ್ನು ತಗೊಳ್ತಾರೆ, ಯಾರು? ಶಹಾಜಿ ತಗೋತಾರೆ, ಅದನ್ನು ಅನುಭವಿಸ್ತಾರೆ. ಶಿವಪ್ಪ ನಾಯಕರು ಏನು ಮಾಡ್ತಾರೆ ಅಂದರೆ ಮರುಕ್ಷಣವೇ ಅದನ್ನು ತಗೊಂಡು ಶಿವಹರ್ಪಿತ ಅಂತ ಹೇಳಿ ಶಿವಮೊಗ್ಗದಿಂದ 14 ಕಿಲೋಮೀಟರ್ ದೂರದಲ್ಲಿರೋ ಹರಪನಹಳ್ಳಿ ಮಠಕ್ಕೆ ಬಿಟ್ಕೊಡ್ತಾರೆ. ಇವತ್ತಿಗೂ ಸಾಕಷ್ಟು ಕಡೆ ನೀವು ಹೋದರೆ, ಯಲಂಕ ಮತ್ತು ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಹಾರ್ನಳ್ಳಿ ಮಠಕ್ಕೆ ಸಾಕಷ್ಟು ಜಾಗಗಳು ಅವರ ಪಾಣಿಯಲ್ಲಿ ಸಿಗ್ತದೆ. ಹೇಗೆ ತುಂಬ ಜನ ಗೊತ್ತಿಲ್ಲ, ಬ್ಯಾಂಗ್ಳೂರು ಇರೋದು ಇಲ್ಲಿ, ಹಾರ್ನಳ್ಳಿ ಮಠ ಇರೋದಲ್ಲಿ ಶಿವಮೊಗ್ಗದಲ್ಲಿ. ಅವ್ರ ಹೆಸರಲ್ಲಿ ಇಷ್ಟು ದೊಡ್ಡ ಜಾಗ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲಿಂದ ಬಂದಿದ್ದು ಅಂದರೆ ಶಿವಪ್ಪ ನಾಯಕರು ಅದನ್ನು ದಾನವಾಗಿ ಕೊಡ್ತಾರೆ. ಅಂಥ ಶಿವಪ್ಪ ನಾಯಕರ ಸೊಸೆ ಈ ರಾಣಿ ಚೆನ್ನಮ್ಮಾಜಿ. ಇನ್ನು ಶಿವಪ್ಪ ನಾಯಕರ ಅಜ್ಜ ದೊಡ್ಡ ಸಂಕನ ನಾಯಕರು ಎಷ್ಟು ಮಹಾನ್ ಅಂದರೆ, ಅವರು ಒಂದು ಐತಿಹಾಸಿಕ ತೀರ್ಥಯಾತ್ರೆಗೆ ಹೋಗ್ತಾರೆ. ಆ ತೀರ್ಥಯಾತ್ರೆಗೆ ಹೋದಾಗ ನಮ್ಮ ತಮಿಳ್ನಾಡು ಇರ್ಬೋದು, ಶ್ರೀಲಂಕಾದ ಮನ್ನಾರ್ ಇರ್ಬೋದು, ಉತ್ತರ ಭಾರತದ ಕಾಶಿ ಇರ್ಬೋದು, ಪ್ರಯಾಗ್ ಇರ್ಬೋದು, ಗಾಯಾ ಇರ್ಬೋದು, ನೇಪಾಳ ಇರ್ಬೋದು, ಕಾಶ್ಮೀರ್, ಇಂದಿನ ಆಕ್ರಮಿತ ಕಾಶ್ಮೀರದಲ್ಲೂ ಸಹ ಸಾಕಷ್ಟು ದೇವಾಲಯಗಳ ಜೀರ್ಣೋದ್ಧಾರ ಮಾಡ್ತಾರೆ ಹಾಗೂ ಜಂಗಮ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ನಮ್ಮ ಒಂದಿಷ್ಟು ಮುಂಚೆ ಒಬ್ಬರು ಹೇಳಿದ್ರು, ಕಾಶಿಯಲ್ಲೂ ಸಹ ಶಾಸನಗಳು ಸಿಕ್ಕಿದ್ದಾವೆ ಅಂತ. ಅದು ಬೇರೆ ಯಾರ ಶಾಸನ ಅಲ್ಲ, ದೊಡ್ಡ ಸಂಕನ ನಾಯಕರ ಶಾಸನ. ದೊಡ್ಡ ಸಂಕನ ನಾಯಕರು ತಮ್ಮ ಮಗನಾದ ರಾಮರಾಜು ಮತ್ತು ವೆಂಕಟಪ್ಪ ನಾಯಕರ ಹೆಸರಲ್ಲಿ ಶಾಸನ ಬರೆಸ್ತಾರೆ. ಅದೇ ರೀತಿ ಶಿವಪ್ಪ ನಾಯಕರು ಮತ್ತು ಅವ್ರ ತಮ್ಮ ವೆಂಕಟಪ್ಪ ನಾಯಕರ ಹೆಸರಲ್ಲೂ ಶಾಸನಗಳಿದ್ದಾವೆ. ಅವರು ಅಲ್ಲಿ ಜಂಗಮ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಹಾಗೂ ಒಂದು ಊರನ್ನು ನಿರ್ಮಾಣ ಮಾಡ್ತಾರೆ ಎಲ್ಲಿ? ಕಾಶಿಲಿ. ಅದಕ್ಕೆ ಜಂಗಮಪುರ ಅಂತ ಹೆಸರು ಇಡ್ತಾರೆ. ಯಾರು ಕಾಶಿಗೆ ಹೋದಾಗ ಮುಂದಿನ ಸರಿ ಜಂಗಮಪುರ ಎಲ್ಲಿದೆ ಅಂತ ಒಂದು ಸ್ವಲ್ಪ ಹುಡುಕಿ ಬನ್ನಿ. ಇವತ್ತು ಆ ದೊಡ್ಡ ವಿಶಾಲವಾದ ಜಂಗಮಪುರದಲ್ಲಿ ಹಿಂದೂ ಬನಾರಸ್ ಯೂನಿವರ್ಸಿಟಿ ಸ್ಥಾಪನೆ ಆಗಿದೆ. ಇದ್ರ ಬಗ್ಗೆ ನಾನು ಸಾಕಷ್ಟು ಸಂಶೋಧನೆ ಮಾಡಿದ್ದೀನಿ. ಅಶೋಕ್ ಡೊಂಬ್ಲೂರವರು ಅಲ್ಲಿ ಹೋಗಿ ಅದನ್ನು ಸಂಶೋಧನೆ ಮಾಡಿದ್ದಾರೆ. ಅವತ್ತು ದೊಡ್ಡ ಸಂಕನಾಯರು ಏನು ನಿರ್ಮಿಸಿದ್ರು ಆ ಜಂಗಮಪುರ ಇವತ್ತು ಹಿಂದೂ ಬನಾರಸ್ ಯೂನಿವರ್ಸಿಟಿ ಆಗಿದೆ. ಅಂದರೆ ನೋಡಿ, ದೊಡ್ಡ ಸಂಕನ ನಾಯಕರು ಕೆಳದಿಯವರು ಇದ್ದಿದ್ದಿಲ್ಲಿ, ಆದರೆ ಅವರ ಕೊಡುಗೆಗಳು ಎಲ್ಲಿದ್ದಾವೆ? ಕನ್ನಡದ ಶಾಸನಗಳು ಕಾಶಿಯಲ್ಲಿದೆ, ಪ್ರಯಾಗದಲ್ಲಿದೆ, ಆರ್ಗದಲ್ಲಿದೆ, ನೇಪಾಳದಲ್ಲಿದೆ. ಅಂಥ ಮನೆತನಕ್ಕೆ ಬಂದವಳು ಚೆನ್ನಮ್ಮಾಜಿ. ನೋಡಿ, ಔರಂಗಜೇಬು ಸಹ ಅವನು ಬಲಿಷ್ಠ ಸೈನ್ಯ. ಹಾಗಾಗಿ ಅಲ್ಲಿಗೆ ಬಂದಾಗ ಮೊಟ್ಟ ಮೊದಲಿಗೆ ಬಿದ್ನೂರಲ್ಲಿ ಅವರು ಯುದ್ಧವನ್ನು ಮಾಡ್ತಾರೆ. ಅಲ್ಲಿ ಸಮತಟ್ಟವಾದ ಜಾಗ ಇರೋದ್ರಿಂದ ಅವಳು ರಾಣಿ ಏನು ಮಾಡ್ತಾಳೆ, ಭುವನಗಿರಿ ದುರ್ಗಕ್ಕೆ ಹೋಗಿ ಅಲ್ಲಿ ಅವಳು ಗೊರಿಲ್ಲಾ ಅಂದರೆ ಮುಸ್ಕಿನ ಗುದ್ದಾಟ ಅವಳು ಮಾಡ್ತಾಳೆ. ಆ ರೀತಿಯಾಗಿ ಔರಂಗಜೇಬನ್ನು ಸೋಲಿಸ್ತಾಳೆ ಅವಳು. ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಸಾಕಷ್ಟು ಸಾವು ನೋವುಗಳಾಗ್ತದೆ. ಯಾರಿಗೆ? ರಾಣಿ ಚೆನ್ನಮ್ಮಾಜಿ ಹಾಗೂ ಕೆಳದಿಗೆ. ಕವಳೆ ದುರ್ಗಕ್ಕೆ ಹಿಂದೆ ಒಂದು 20 ವರ್ಷದ ಹಿಂದೆ ಯಾರು ಹೋಗಿದ್ದರೆ ಅವರಿಗೆಲ್ಲರಿಗೂ ಗೊತ್ತಿರ್ತದೆ, ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಒಂದು ವೀರ್ಗಳು, ಒಂದು ಮಹಾಸತಿಗಳು ಸಿಕ್ತಿತ್ತು ಅಂತೇಳಿ. ಏನಿಲ್ಲ ಅಂದರೂ ಒಂದು ಕನಿಷ್ಠ 1000-2000 ವೀರ್ಗಳಿದ್ವು ಅಂತೇಳಿ. ಅಂದರೆ ಅಷ್ಟು ಸಾವು ನೋವಾಗಿದೆ. ಇದು ನಾವು ಮೈ ಮೇಲೆ ಎಳ್ಕೊಂಡು ಬಂದ ಯುದ್ಧ ಇದು. ಅಂಥ ಒಂದು ಧರ್ಮ ರಕ್ಷಣೆಗೆ ಹೆಸರಾದವಳು ಕೆಳದಿ ಚೆನ್ನಮ್ಮ. ಆದರೆ ಇವತ್ತು ಅವಳ ನಾಡಿನಲ್ಲಿ ಅವಳ ಒಂದು ಪುತ್ಲಿ ಇಲ್ಲ, ಶಿವಮೊಗ್ಗದಲ್ಲಿ ಅವಳು ಪುತ್ಲಿ ಇಲ್ಲ. ಅವಳು ಯಾರಿಗೆ ಆಶ್ರಯ ಕೊಟ್ಟರು ಅವರ ತಂದೆಯ ಪುತ್ಲಿಗಳು ಸಾಕಷ್ಟು ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಚೆನ್ನಮ್ಮಾಜಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಶಿವಪ್ಪ ನಾಯಕರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇವತ್ತು ಮರಾಠರಿಗೆ ಒಂದು 2ನೇ ಜೀವದಾನ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಕನ್ನಡತಿಯ ರಾಣಿ ಚೆನ್ನಮ್ಮಾಜಿ ಆಗಬೇಕು. ಇವತ್ತು ಮರಾಠರು ಕೇವಲ ಇಲ್ಲಲ್ಲ,
ಭಾರತದ ಯಾವುದೇ ಪ್ರದೇಶದಲ್ಲೂ ಅವರು ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದರೆ ನಾವು ಹೇಗೆ ಗಣಪತಿಯನ್ನು ನೆನೆಸ್ಕೊತೀವಿ, ಆ ರೀತಿ ಅವರು ಕೆಳದಿ ಚೆನ್ನಮ್ಮಾಜಿಯ ಬಗ್ಗೆ ಒಂದೆರಡು ಮಾತು ಹಾಡಿ ಅವರು ಮುಂದೆ ಹೋದರೆ ಅವರಿಗೆ ಅದು ಒಂದು ಶೋಭೆ ತರುತ್ತದೆ ಅಂತ ನನ್ನ ಒಂದು ಅನಿಸಿಕೆ. ಸೊ ನಾನು ಕೊನೆಯದಾಗಿ ಈ ಆಯೋಜಕರಲ್ಲಿ ನನ್ನ ವಿನಂತಿ, ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ, ಪ್ರತಿ ವರ್ಷ ಹೊಸ ಹೊಸ ರಾಜರು ರಾಣಿಯರನ್ನು ನೀವು ಪ್ರೋತ್ಸಾಹಿಸ್ತಿದ್ದೀರಾ, ಈ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಅಭಿಮಾನಿಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಕೆಳದಿ ಚೆನ್ನಮ್ಮ ಅವರಿಗೆ ನಮಸ್ಕಾರಗಳು.